ಪಕ್ಷದ ಶಿಸ್ತಿನ ಉಲ್ಲಂಘನೆಯ ಆಧಾರದ ಮೇಲೆ ಇಕ್ಬಾಲ್ ಹುಸೇನ್ಗೆ ನಿನ್ನೆಯಷ್ಟೇ ಕೆಪಿಸಿಸಿ ನೋಟಿಸ್ ಅನ್ನು ಕೊಟ್ಟಿತ್ತು. ಡಿಕೆ ಶಿವಕುಮಾರ್ ಅವರು ಕೂಡ ಇದೇ ವಿಚಾರವಾಗಿ ಯಾರೇ ಬಹಿರಂಗವಾಗಿ ಮಾತನಾಡಿದ್ರು ನೋಟಿಸ್ ಕೊಡ್ತೀನಿ ಎಂದಿದ್ರು. ಮತ್ತೊಮ್ಮೆ ಆಪ್ತೇಷ್ಟ ಶಾಸಕರಿಗೆ ಸಂದೇಶವನ್ನ ಡಿಕೆಶಿ ರವಾನಿಸಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಬೇರೆ ಯಾರು ಅಪಸ್ವರ ಎತ್ತಬಾರದು, ನಾನು ಯಾರಿಗೂ ನನ್ನ ಹೆಸರು ಹೇಳಿ ಸಿಎಂ ಮಾಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಶಾಸಕರಿಗೆ ಎಚ್ಚರಿಸುವಂತಹ ಕೆಲಸವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಪಕ್ಷದ ಶಿಸ್ತು ಯಾರು ಉಲ್ಲಂಘನೆ ಮಾಡ್ತಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ. ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಕೂಡದು ಅಂತ ಈಗಾಗಲೇ ಒಬ್ಬರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ನನ್ನಂತೆ ನೂರಾರು ಕಾರ್ಯಕರ್ತರು ಶ್ರಮ ಪಟ್ಟಿದ್ದಾರೆ. ಸೊ ಎಲ್ಲರ ಶ್ರಮವನ್ನು ಪರಿಗಣಿಸಬೇಕು, ಅದನ್ನೆಲ್ಲ ಹೈಕಮಾಂಡ್ಗೆ ಬಿಡೋಣ ಅಂತ ಸಂದೇಶವನ್ನು ರವಾನಿಸಿದ್ದಾರೆ. ಸರ್, ಇಕ್ಬಾಲ್ ಅನ್ಸರಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀರಾ ನೀವು? ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ ಸಿ ಎಮ್ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಸಿ ಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಮಾತಾಡೋದು. ಎಲ್ಲರೂ ಕಷ್ಟ. ನನ್ನಂಥವ್ರು ನೂರಾರು ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಪಟ್ಟಿದ್ದೇನಾ? ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಯೋಚನೆ ಮಾಡಿ. ಸರ್, ಇಕ್ಬಾಲ್ ಅನ್ಸರಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀರಾ ನೀವು? ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ ನನ್ನ ಪರವಾಗಿ ಧ್ವನಿಗೂಡಿಸಿದಂತಹ ಇಕ್ಬಾಲ್ ಹುಸೇನ್ಗೆ ನಾನು ನೋಟಿಸ್ ಕೊಟ್ಟಿದ್ದೀನಿ ಅಂದರೆ ನನ್ನ ವಿರುದ್ಧವಾಗಿ ಮಾತನಾಡೋರು ಅಥವಾ ಸಿದ್ದರಾಮಯ್ಯ ಪರವಾಗಿ ಯಾರೇ ಧ್ವನಿಗೂಡಿಸಿ ಮಾತನಾಡಿದ್ರು ಕೂಡ ಅವರಿಗೂ ಇದೇ ಆಗೋದು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಇದೊಂದು ಸ್ಯಾಂಪಲ್ ರೀತಿಯಲ್ಲಿ ಇಕ್ಬಾಲ್ ಹುಸೇನ್ಗೆ ಕೊಟ್ಟಿರೋದು. ಇನ್ನು ಯಾರು ಮಾತಾಡ್ತಾರೋ ಅವ್ರು ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಕೆಪಿಸಿಸಿ ಕಡೆಯಿಂದ ಆಗಿದೆ.